ಹಾಯ್ ಫ್ರೆಂಡ್ಸ್, ನಮ್ಮ ಬದುಕಿನ ಪ್ರಯಾಣ ನಮ್ಮ ಆಸಕ್ತಿಗಳ ಮೇಲೆ ನಿಂತಿರುತ್ತೆ ಅನ್ನೋಂಥದ್ದು ಎಷ್ಟು ನಿಜ ಅಲ್ವಾ. ತುಂಬ ದಿನಗಳಿಂದ ಈ ಒಂದು ಸ್ಥಳದ ಭೇಟಿಯನ್ನು ಮಾಡಬೇಕು ಅನ್ನೋಂಥದ್ದು ನನ್ನ ಇಚ್ಛೆ ಆಗಿತ್ತು. ಆದರೆ ಅದಕ್ಕೂ ಸಮಯ ಕೂಡಿ ಬರಬೇಕಲ್ವಾ. ಇವತ್ತು ಒಂದು ಆಹ್ವಾನದೊಂದಿಗೆ ಈ ಒಂದು ಆಶ್ರಮಕ್ಕೆ ನಾನು ಭೇಟಿ ನೀಡ್ತಾ ಇದ್ದೇನೆ. ಇದು ಆನವಟ್ಟಿಯಿಂದ ಸಾಗರದ ಸಮೀಪದಲ್ಲಿ ಬರುವಂಥ ಒಂದು ಸ್ಥಳವಾಗಿದೆ. ಅದೇ ಶ್ರೀರಾಮಕೃಷ್ಣ ವಸತಿ ವಿದ್ಯಾಲಯ. ಏನು ಹೆಸರು ನಿಂದು? ಕಿರಣ. ಎಷ್ಟನೇ ಕ್ಲಾಸು? ನೈನ್ತ್. ನೈನ್ತ್ ಪಾಸ್ ಆಯ್ತಾ? 10th ಇವಾಗ? ಹೈಸ್ಕೂಲು ಸೇರಿದ್ದ ಇಲ್ಲಿ? ಓಹೋ, ಏನು ಅವೈಲೇಬಲ್ ಇದೆ ಇಲ್ಲಿ? ಚೆನ್ನಾಗಿದೆಯಾ? ಹಾಂ ಹಾಂ. ನಿನ್ನ ಹೆಸರು? ಪ್ರೀತಮ್. ನೀನು ಎಷ್ಟನೇ ಕ್ಲಾಸ್? ಓ, ಇಬ್ಬರು ಫ್ರೆಂಡ್ಸಾ? ಅವನಿಗೆ ಹೇಳ್ಕೊಟ್ಟೆ, ನೀನು 9th ಅಂತಿದೆಯಾ? ಹೀಗೆ ನಾವು ಕೆಲವು ಆತ್ಮೀಯರ ಮನೆಗೆ ಹೋದಾಗೂ ಸಹ ಅವರ ಮಕ್ಕಳು ಸಹ ನಮ್ಮನ್ನು ಒಳಗಡೆ ಕರೆಯೋದಕ್ಕೆ ಯಾರು ಬೇಕಿತ್ತು ಅನ್ನೋಂಥ ಕಾಲದಲ್ಲಿ ಈ ಮಕ್ಕಳು ಆಶ್ರಮಕ್ಕೆ ನಾವು ಹೋಗಿದ ತಕ್ಷಣ ಗೇಟನ್ನು ತೆಗೆದು ತಮಗೆ ಅನಿಸಿದ್ದನ್ನು ನಮ್ಮ ಜೊತೆ ಚಟಪಟ ಅಂತ ಮಾತಾಡ್ತಾ ನಮ್ಮನ್ನು ತುಂಬ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರಿದರು. ಮುಂದೆ ಹೋಗ್ತಾ ನಾವು ಬಲಭಾಗದಲ್ಲಿ ಒಂದು ಆಟದ ಮೈದಾನವನ್ನು ನೋಡ್ತಾ ಇದ್ದೇವೆ. ನಮಗೆ ಕಾಣಿಸ್ತಿದೆ ಅಲ್ವಾ, ದೊಡ್ಡದಾದಂಥ ಆಟದ ಮೈದಾನವನ್ನು ಕಂಡ್ವಿ. ಅಲ್ಲಿ ಎಲ್ಲ ಮಕ್ಕಳು ತಮ್ಮ ಆಟ ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ರು. ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಹೀಗೆ ಮಕ್ಕಳು ಸಿಗ್ತಾ ಹೋದರು. ಅವರನ್ನು ಮಾತಾಡ್ಸೋದಕ್ಕೆ ಶುರು ಮಾಡಿದ್ವಿ. ಸುಮಾರು ಮಕ್ಕಳನ್ನ ನೋಡಿ ನಾನು ರಜಕ್ಕೆ ಊರಿಗೆ ಮಕ್ಕಳು ಹೋಗಿಲ್ಲ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ 5ನೇ ತರಗತಿಯಿಂದ 9ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ರಜೆಯ ಕಾರಣ ತಮ್ಮ ತಮ್ಮ ಮೂಲ ಸ್ಥಳಗಳಿಗೆ ಹೋಗಿದ್ದ ಕಾರಣ ನಮಗೆ ಈ ದಿನ ಸಿಕ್ಕಂಥ ಮಕ್ಕಳು 10ನೇ ತರಗತಿಯ ವಿದ್ಯಾರ್ಥಿಗಳು ಮಾತ್ರ. ಎದುರುಗಡೆ ಕಾಣಿಸ್ತಿದೆಯಲ್ಲ, ಅದೇ ಶಾಲೆಯ ಒಂದು ಕಟ್ಟಡ. ಆ ಶಾಲೆಗೆ ಹೊಂದಿಕೊಂಡಂತೆ ಮತ್ತೊಂದು ಆಟದ ಮೈದಾನವೂ ಸಹ ಇದೆ. ನಾವು ಈಗ ಆಶ್ರಮದ ಹೃದಯ ಭಾಗಕ್ಕೆ ಭೇಟಿ ನೀಡ್ತಾ ಇದ್ದೇವೆ. ನಾನು ಸುಮಾರು ಸಂಸ್ಥೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಈಗಿನ ಸಂಸ್ಥೆಗಳು ಹೇಗಿವೆ ಅಂತ ಹೇಳಿದ್ರೆ, ತಮ್ಮ ವಿಷಯಗಳನ್ನು, ಸಂಸ್ಥೆಯ ವಿಷಯಗಳನ್ನು ತುಂಬ ಗೌಪ್ಯವಾಗಿ ಇಡುವಂಥದ್ದು. ರೂಲ್ಸ್ ಎಂಬ ಹೆಸರಿನಲ್ಲಿ ಯಾವ ಸಾಮಾನ್ಯ ವ್ಯಕ್ತಿಯೂ ಸಹ ಒಳಗೆ ಹೋಗುವಂಥದ್ದಿಲ್ಲ. ಅವರದೇ ಆದಂತಹ ಒಂದು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂಥ ಕಾಲದಲ್ಲಿ ಈ ಒಂದು ಆಶ್ರಮದ ಸಂಸ್ಥಾಪಕರಾದ ಜಯರಾಮ್ ಕೃಷ್ಣರವರು ಯಾವ ಮುಚ್ಚುಮರೆ ಇಲ್ಲದೆ ನಮ್ಮೊಂದಿಗೆ ತಮ್ಮ ಸಂಸ್ಥೆಯ ಆಗುಹೋಗುಗಳ ಬಗ್ಗೆ, ತಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ಸೌಲಭ್ಯಗಳಿದೆ, ಇಲ್ಲಿ ಯಾವ ರೀತಿಯ ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೇವೆ ಅನ್ನೋಂಥದ್ದನ್ನು ಮುಕ್ತವಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರು. ಅದೇ ರೀತಿ ನಮಗೆ ಸಲ್ಲಿಸಬೇಕಾದಂಥ ಗೌರವವನ್ನು ಸಮೋಚಿತವಾಗಿ ತುಂಬ ಹೃದಯ ಮೆಚ್ಚುವಂತೆ ಸಲ್ಲಿಸಿದ್ದಾರೆ. ಅವರೊಂದಿಗೆ ನಮ್ಮ ಮಾತುಕತೆಯನ್ನು ಅವರ ಬಾಯಿಂದಲೇ ಕೇಳೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ. ಜಯರಾಮಕೃಷ್ಣ. ಓಕೆ. ಇದು ರಾಮಕೃಷ್ಣ ಗುರುಕುಲಾಶ್ರಮ ಟ್ರಸ್ಟ್ ಅಂಡರಲ್ಲಿ ನಡೀತಕ್ಕಂಥ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್. ಇಲ್ಲಿ ಓನ್ಲಿ ಫಾರ್ ಬಾಯ್ಸ್, ಪ್ಯೂರ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್. ಹೊರಗಡೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲ. ಇಲ್ಲೇ ಇದ್ದುಕೊಂಡು ಓದ್ಕೊಂಡು ಹೋಗ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಶಿಕ್ಷಣವನ್ನು ನೀಡ್ತಕ್ಕಂಥ ಸುಮಾರು ಒಂದು 30 ವರ್ಷದ ಇತಿಹಾಸ ಈ ಶಾಲೆಗಿದೆ. ಅಂದರೆ ಒಳ್ಳೆಯ ಒಂದು ಪ್ರಾಕೃತಿಕ ವಾತಾವರಣ ಇದೆ. ಸುತ್ತಲೂ ಗಿಡ ಮರ ಬಳ್ಳಿಗಳಿದ್ದಾವೆ. ಸಾಕಷ್ಟು ಹಸಿರನ್ನು ಮೇಂಟೈನ್ ಮಾಡಿದ್ವಿ. ಇಲ್ಲಿ ಅಡಿಕೆ, ತೆಂಗು, ಬಾಳೆ, ಮಾವು, ಹಲಸು, ಬೇರೆ ಬೇರೆ ಇತರೆ ಜಾತಿ ಸಾಗುವಾನಿ ಮರಗಳಿವೆ, ಗಂಧದ ಗಿಡಗಳಿದ್ದಾವೆ, ಆಮೇಲೆ ಹುನಾಲು ಮರಗಳಿವೆ, ಮತ್ತಿ ಮರಗಳಿದ್ದಾವೆ. ಹೀಗೆ ನಾನಾ ರೀತಿಯ ಮರಗಳೆಲ್ಲ ಇಲ್ಲಿ ನಮ್ಮ ಕ್ಯಾಂಪಸ್ಸಲ್ಲಿ ಸುಮಾರು ಒಂದು 16 ಎಕರೆ ಕ್ಯಾಂಪಸ್ ಇದು. ಈ ಕ್ಯಾಂಪಸ್ಸಲ್ಲಿ ಇವೆಲ್ಲವೂ ಕೂಡ ಇದ್ದು ಮಧ್ಯದಲ್ಲಿ ಶಾಲೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಕರ್ನಾಟಕದ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಮಕ್ಕಳು, ಬೆಂಗಳೂರು ಇದ್ದಾರೆ, ಮೈಸೂರು ಇದ್ದಾರೆ, ಚಿಕ್ಕಬಳ್ಳಾಪುರ ಇದ್ದಾರೆ, ದೊಡ್ಡಬಳ್ಳಾಪುರ ಇದ್ದಾರೆ, ಮೈಸೂರು ಇದ್ದಾರೆ, ತುಮಕೂರು, ಹೀಗೆ ಉತ್ತರ ಕರ್ನಾಟಕ ಕಡೆ ಬಂದರೆ ರಾಯಚೂರು, ಬಳ್ಳಾರಿ, ಬೆಳಗಾಂ, ಹಾಗೆ ಗುಲ್ಬರ್ಗ, ಬಿಜಾಪುರ, ಈ ಕಡೆ ಕಡೆ ವಿದ್ಯಾರ್ಥಿಗಳು ಇಲ್ಲಿ ಬಂದು ಓದ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನಮ್ಮ ಶಾಲೆಯ ಒಂದು ಇಂಟೆನ್ಷನ್ ಏನಪ್ಪ ಅಂದರೆ, ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅಂದರೆ ವಿದ್ಯಾರ್ಥಿಗಳು ಚೆನ್ನಾಗಿ ಊಟ ಮಾಡಿ, ಆಟ ಆಡಿ, ಯೋಗ ಮಾಡಿ, ಒಳ್ಳೆ ಸದೃಢವಾಗಿ ಬೆಳೆದರೆ ಒಂದು ಸದೃಢ ದೇಹ ಬರುತ್ತೆ, ಶಾರೀರಿಕ ವ್ಯವಸ್ಥೆ ಬರುತ್ತೆ. ಅದನ್ನು ಸೌಂಡ್ ಬಾಡಿ ಅಂತ ಹೇಳ್ತೀವಿ. ಬರೀ ಸೌಂಡ್ ಬಾಡಿ ಇದೆ ಪ್ರಯೋಜನ ಇಲ್ಲ, ಸೌಂಡ್ ಮೈಂಡ್ ಇರಬೇಕು, ಬಾಡಿಯಲ್ಲಿ ಮೈಂಡ್ ಇರಬೇಕು. ಸೌಂಡ್ ಮೈಂಡ್ ಬರಬೇಕಾದ್ರೆ ಅವನು ಒಳ್ಳೆ ಚೆನ್ನಾಗಿ ಓದಬೇಕು, ಸಾಕಷ್ಟು
ಸಾಹಿತ್ಯಿಕವಾಗಿ ವಿಚಾರಗಳನ್ನ ತಿಳ್ಕೊಳ್ಬೇಕು, ವೈಚಾರಿಕತೆ ಬೆಳೆಸ್ಕೊಳ್ಬೇಕು. ಆಮೇಲೆ ನಾನಾ ರೀತಿಯ ಪುಸ್ತಕಗಳನ್ನೆಲ್ಲ ಓದಿ ಒಳ್ಳೆ ನಾಲೆಜ್ ಬೆಳೆಸ್ಕೋಬೇಕು. ಅವಾಗ ನಾಲೆಜ್ ಇತ್ತಂದರೆ ಸೌಂಡ್ ಮೈಂಡ್ ಬರುತ್ತೆ ಅಂತ. ಸೌಂಡ್ ಬಾಡಿಲಿ ಸೌಂಡ್ ಮೈಂಡ್ ಇದ್ದರೆ ಆ ಒಂದು ಶಾರೀರಿಕ ವ್ಯವಸ್ಥೆ, ಆ ಒಂದು ವ್ಯಕ್ತಿ ಅಂತಕ್ಕಂಥ ದೇಶಕ್ಕೆ ಒಂದು ಆಸ್ತಿ ಆಗ್ತಾನೆ, ಸಮಾಜಕ್ಕೆ ಒಂದು ಆಸ್ತಿ ಆಗ್ತಾನೆ, ಸಮಾಜಕ್ಕೆ ಒಂದಿಷ್ಟು ಏನಾದ್ರು ಸೇವೆ ಸಲ್ಲಿಸ್ತಕ್ಕಂಥ ವ್ಯಕ್ತಿ ಆಗ್ತಾನೆ ಅಂತಕ್ಕಂಥ ಒಂದು ಕನಸನ್ನು ಸ್ವಾಮಿ ವಿವೇಕಾನಂದರು ಅದನ್ನು ಇಲ್ಲಿ ನಾವು ಸಾಕಾರಗೊಳಿಸಿದ್ವಿ. ಆಗ ನಮ್ಮ ಮಕ್ಕಳಿಗೆ ನಾವು ಫಸ್ಟ್ ಹೇಳ್ತೀವಿ, ನೋಡಪ್ಪ, 4 ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಫಸ್ಟು ಚೆನ್ನಾಗಿ ನೀನು ಆಟ ಆಡಬೇಕು, ಎರಡನೇದು ಚೆನ್ನಾಗಿ ನೀನು ಊಟ ಹೊಡಿಬೇಕು, ಆಮೇಲೆ ಮೂರನೇದಾಗಿ ಚೆನ್ನಾಗಿ ಓದಬೇಕು, ಆಮೇಲೆ ಚೆನ್ನಾಗಿ ನಿದ್ದೆ ಹೊಡಿಬೇಕು. ಇದನ್ನು ಕೂಡ ಚೆನ್ನಾಗಿ ಮಾಡಬೇಕು. ಇದು ನಮ್ಮ ಸೂತ್ರ ಅಂತೇಳಿ ಅವನಿಗೆ ಚೆನ್ನಾಗಿ ಓದಿಸ್ತೀವಿ. ಬೆಳಗ್ಗೆ ನಮ್ಮ ರೊಟೀನ್ ಹೇಗಿರುತ್ತೆ ಅಂದರೆ, ಬೆಳಗ್ಗೆ 5 ಗಂಟೆ ವಿದ್ಯಾರ್ಥಿಗಳು ಹೇಳ್ತಾರೆ, ಎದ್ದು ಮುಖಮಾರ್ಜನೆ ಮಾಡಿಬಿಟ್ಟು ಅರ್ಧ ಗಂಟೆ ಶ್ಲೋಕಗಳನ್ನು ಹೇಳಿಕೊಂಡು ಶಾಸ್ತ್ರೀಯವಾಗಿ ಯೋಗವನ್ನು ಮಾಡಿಸ್ತೇವೆ. ಯೋಗ ಆದ ತಕ್ಷಣ ಅವರಿಗೆ ಕೂರಿಸ್ಬಿಟ್ಟು ನಮ್ಮಲ್ಲಿ ಒಳ್ಳೆ ಪ್ರೇಯರಲ್ಲಿದೆ, ಸ್ವಾಮಿ ರಾಮಕೃಷ್ಣ ಪರಮಹಂಸರು ಮಾತೇಶಾದಿ ಸ್ವಾಮಿ ವಿವೇಕಾನಂದನ್ನ ಇಟ್ಬಿಟ್ಟು ಅಲ್ಲಿ ಕೂರಿಸ್ಕೊಂಡು ರಾಮಕೃಷ್ಣ ಆಶ್ರಮದಲ್ಲಿ ಏನು ಭಜನ್ಸ್ಗಳನ್ನು ಹಾಡ್ತಾರೋ ಅದೇ ಥರದಲ್ಲಿ ಇಲ್ಲಿ ಮಕ್ಕಳಿಗೆ ಶ್ಲೋಕಗಳನ್ನು ಹೇಳಿಸಿ, ಭಜನ್ಸ್ಗಳನ್ನು ಮಾಡಿಸಿ, ಮೆಡಿಟೇಷನ್ ಮಾಡಿಸಿ, ಜಪ ಮಾಡಿಸಿ ಒಂದು ಆಧ್ಯಾತ್ಮಿಕ ಬ್ಯಾಕ್ಗ್ರೌಂಡನ್ನು ಕೊಡ್ತೀವಿ. ಜೊತೆಗೆ ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ಶಾರದಾ ಮಾತೆಯ ಜೀವನ ವಿಚಾರಗಳನ್ನು ತಿಳಿಸ್ಕೊಡ್ತೀವಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ಸ್ವಾಮಿ ವಿವೇಕಾನಂದ ಜೀವನ ಚರಿತ್ರೆಯನ್ನು ಕುರಿತವರೆಲ್ಲರೂ ಕೂಡ ಆ ವಿಚಾರಗಳನ್ನು ತಿಳಿಸಿ ಅವರು ಅದರ ಸ್ಪೀಚೇ ಕಲಿಬೇಕು. ಆ ಥರದಲ್ಲಿ ಸ್ವಾಮಿ ವಿವೇಕಾನಂದ ಸೇಯಿಂಗ್ಸ್ಗಳನ್ನು ಹಾಕಿ ಅವರಿಗೆ ಸ್ಪೀಚನ್ನು ಕಲಿಸ್ತೀವಿ ಅವರಿಗೆ. ಅಂದರೆ ಈ ಎಳೆ ಮನಸ್ಸಿನಲ್ಲಿ ಇಂಥ ಉದಾತ್ತವಾಗಿರ್ತಕ್ಕಂಥ ಚಿಂತನೆಯಿಂದ ಕೂಡಿರ್ತಕ್ಕಂಥ ಸಂದೇಶಗಳು ಮತ್ತು ಜೀವನ ಚರಿತ್ರೆಗಳು ಮನಸ್ಸಿನಲ್ಲಿದ್ದರೆ ಅವರು ನಾಳೆಗೆ ದೊಡ್ಡ ವ್ಯಕ್ತಿಗಳಾಗ್ತಾರೆ. ನಮ್ಮ ದೇಶದ ಒಂದು ದೊಡ್ಡ ಆಸ್ತಿಯಾಗಿ. ಮೇಡಮ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ, ನಾನು ಸರಿತಾ ಅಂತ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಕೂಡ ಈಗೆಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಜೋಡಿ ಹಕ್ಕಿಗಳಂತೆ ಇಬ್ಬರು ದಂಪತಿಗಳು ಈ ಒಂದು ಸಮಾಜಕ್ಕೋಸ್ಕರ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಅದರಲ್ಲಿಯೂ ಆಧ್ಯಾತ್ಮಿಕವಾಗಿ ಹಾಗೆ ಸಂಸ್ಕಾರ ಎಂದರೇನು, ಮಕ್ಕಳಿಗೆ ರೈತಾಪಿ ಜನಾಂಗದ ಬದುಕೇನು ಅನ್ನುವಂಥದ್ದರ ಅರಿವನ್ನು ಮೂಡಿಸುತ್ತಾ ಸಮಾಜಕ್ಕೆ ಉತ್ತಮ ಮಕ್ಕಳನ್ನು ಸೃಷ್ಟಿಯನ್ನು ಮಾಡೋದ್ರ ಜೊತೆಗೆ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಸ್ಥಾಪಕರು ಮತ್ತು ಪ್ರಾಂಶುಪಾಲರು ಹೇಳಿದಂತೆ ಮಕ್ಕಳಲ್ಲಿ ಇರುವಂತಹ ಒಂದು ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಈಗ ನೇರವಾಗಿ ತಿಳಿದುಕೊಳ್ಳೋಣ. ಸ್ಟೇಟ್ ಸಿಲೆಬಸ್. ಓಕೆ. ನೀನು ಯಾಕೆ ಬಂದಿದೆಯಾ ಇಲ್ಲಿ ಬೆಂಗಳೂರಿಂದ ಇಲ್ಲಿಗೆ? ICSE ಬಿಟ್ಟು ಇಲ್ಲಿಗೆ ಬಂದಿದೆಯಲ್ಲ ಈಗ ಸ್ಟೇಟ್ ಸಿಲೆಬಸ್ಸಿಗೆ, ಏನು ಉದ್ದೇಶ ಏನದ್ರದ್ದು? ಓಕೆ. ಹೀಗೆ ರಾಜ್ಯದ ಎಲ್ಲ ಭಾಗಗಳಿಂದ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾಲಯದಲ್ಲಿ ವಾಸವಾಗಿದ್ದು, ಹಾಗಿದ್ರೆ ಬೇರೆ ವಿದ್ಯಾಲಯಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ, ಮೂಕ ಪ್ರಾಣಿಗಳನ್ನು ಸಾಕುವಂಥದ್ದು. ನಾವು ಮೂಕ ಪ್ರಾಣಿಗಳನ್ನು, ಗೋಮಾತೆಯನ್ನು ತುಂಬ ಮುಕ್ಕೋಟಿ ದೇವರನ್ನು ಹೊಂದಿದಂತಹ ದೇವತೆ ಅಂತ ಹೇಳಿ 2 ಕೈಗಳನ್ನು ಜೋಡಿಸೋದ್ರ ಮೂಲಕ ಅವನ್ನು ನಾವು ಯಾವಾಗಲೂ ದೈವ ಭಾವದಿಂದ ನೋಡ್ತಾ ಬರ್ತಾ ಇದ್ದೇವೆ. ನೀವು ಯಾವ ಮೂರ್ತ ರೂಪದ ಅಮೂರ್ತ ರೂಪದ ದೇವರನ್ನು ಕಾಣದೇ ಇದ್ದರೂ ಸಹ ನಾವು ಒಂದು ಬಾರಿ ಗೋಮಾತೆಯನ್ನು ಸ್ಪರ್ಶಿಸಿದರೆ ನಾವು ಮಾಡಿದ ಪಾಪವೆಲ್ಲವೂ ಕಳೆಯುವಂಥ ನಮ್ಮ ಹಿಂದೂ ಸನಾತನ ಧರ್ಮದ ಆಧಾರವಾಗಿರುವಂಥ ಈ ಒಂದು ಸೇವೆಯಲ್ಲಿ ಈ ಮಕ್ಕಳು ಮಗ್ನರಾಗಿದ್ದಾರೆ. ಈ ಮಗುವಿಗೆ ಅಂದರೆ ಪ್ರಾಣಿಗಳನ್ನು ಸಾಕುವಂಥದ್ದು ತುಂಬ ಇಷ್ಟ. ಅದರ ಜೊತೆಗೆ ಓದುಗಾರಿಕೆಯಲ್ಲೂ ಮುಂದಿದ್ದಾನೆ. ಇವನು ಒಂದು ಲೀಡರ್ಶಿಪ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಪ್ರಾಣಿಗಳಿಗೆ ಬೇಕಾದ ಸಮಯ ಹೊತ್ತಿಗೆ ಆಹಾರವನ್ನು ನೀಡುವಂಥದ್ದು, ನೀರು ಕುಡಿಸುವಂಥದ್ದು, ಪ್ರಾಣಿಗಳ ಜೊತೆಗೆ ಹೆಸರನ್ನು ಇಟ್ಟು ಆಟವಾಡುವಂಥದ್ದು, ಎಲ್ಲ ಕ್ರಿಯೆಗಳನ್ನು ತೊಡಗಿಸುವಂಥ ಈ ಒಂದು ಸಂಸ್ಥೆಯ ಶಿಕ್ಷಣ ವ್ಯವಸ್ಥೆ ನನ್ನ ಮನವನ್ನು ತುಂಬ ಮೆಚ್ಚುವಂತೆ ಮಾಡಿದೆ. ಹೀಗೆ ನೀವು ಸಹ ಇಂಥದೊಂದು ನಿಮ್ಮ ಮಕ್ಕಳಿಗಾಗಿ ವಿದ್ಯಾಸಂಸ್ಥೆಯನ್ನು ಅರಸಿ ಹೊರಟಿದ್ದರೆ ನಿಮಗಾಗಿ ಈ ಒಂದು ವಿದ್ಯಾಲಯವನ್ನು ನಾನು ಮನಸ್ಪೂರ್ವಕವಾಗಿ ಸಲಹೆ ನೀಡಲು ಇಷ್ಟಪಡುತ್ತೇನೆ. ರಾಮಕೃಷ್ಣರನ್ನು ಹಾಗೆ ಸ್ವಾಮಿ ವಿವೇಕಾನಂದರ ಆದರ್ಶ ಬದುಕನ್ನು ಮಕ್ಕಳಿಗಾಗಿ
ಪರಿಚಯವನ್ನು ಮಾಡ್ತಾ ಅವರ ಆದರ್ಶದಲ್ಲಿ ಮಕ್ಕಳು ಆಧ್ಯಾತ್ಮಿಕವಾಗಿ ಸಂಸ್ಕಾರದ ಜೊತೆಗೆ ಮತ್ತು ಈಗಿನ ಹೊಂದಿಕೊಂಡಂಥ ಪಠ್ಯ ಚಟುವಟಿಕೆಗಳ ಮೂಲಕ ಒಂದು ಸುಸಜ್ಜಿತವಾದಂತಹ ವ್ಯವಸ್ಥೆ ಉಳ್ಳಂತಹ ಈ ಒಂದು ಸಂಸ್ಥೆಯಲ್ಲಿ ಉತ್ತಮವಾದಂತಹ ಮಕ್ಕಳ ಬೆಳವಣಿಗೆ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಲ್ಲಿ ನನಗಾಗಿ ಒಂದಿಷ್ಟು ಸಮಯವನ್ನು ಅಲ್ಲಿಯ ಪ್ರಾಂಶುಪಾಲರು ಮೀಸಲಿಟ್ಟು ಮುಕ್ತವಾಗಿ ಮಕ್ಕಳೊಂದಿಗೆ ಮಾತನಾಡಲು ಅವಕಾಶವನ್ನು ಕೊಟ್ಟು ನಾನು ಸಹ ಮಕ್ಕಳೊಂದಿಗೆ ನನ್ನಲ್ಲಿ ಗೊತ್ತಿರುವಂಥ ಕೆಲವು ವಿಚಾರಗಳನ್ನು ಅವರೊಂದಿಗೆ ಹಂಚಿಕೊಂಡು ತುಂಬ ಖುಷಿಯಿಂದ ಈ ಒಂದು ಸಂಸ್ಥೆಯಲ್ಲಿ ಆ ಸಮಯವನ್ನು ಕಳೆಯುವಂಥದ್ದು ನನಗೆ ವೈಯಕ್ತಿಕವಾಗಿ ತುಂಬ ಖುಷಿಯನ್ನು ಕೊಟ್ಟಿದೆ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂಥ ಎಲ್ಲರೂ ಈ ಒಂದು ಆಶ್ರಮಕ್ಕೆ ಭೇಟಿ ನೀಡಿ ನಿಮ್ಮ ಅನುಭವಗಳನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಎಲ್ಲರಲ್ಲೂ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹೀಗೆ ಈ ಒಂದು ವಿಡಿಯೋ ಮೂಲಕ ಸಂಸ್ಥೆಯ ಪ್ರಾಂಶುಪಾಲರಿಗೆ ಹಾಗೂ ಸಂಸ್ಥಾಪಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಖುಷಿ ಆಯಿತು. ಥ್ಯಾಂಕ್ ಯು ಸರ್. ತಾವು ಬಂದು ಶಾಲೆಯ ವಾತಾವರಣವನ್ನು ಕಂಡು ಸಂತೋಷಪಟ್ಟು ನಮ್ಮನ್ನು ಮಾತಾಡಿಸಿದ್ದಕ್ಕೆ, ನಮ್ಮ ಶಾಲೆ ಮೇಲೆ ಅಪಾರ ಗೌರವ ಇಟ್ಕೊಡೋದಕ್ಕೆ ನಿಮಗೆ ಅತ್ಯಂತ ಆತ್ಮೀಯ ಧನ್ಯವಾದಗಳು. ನಿಮಗೂ ಕೂಡ ತಮ್ಮ ಪ್ರೊಫೆಷನ್ ಜೊತೆಗೆ ಈ ಥರ ಸಾಮಾಜಿಕ ಕೆಲಸ ಮಾಡ್ತಿದೆಯಲ್ಲ, ಹಾಗಾಗಿ ನಿಮ್ಮ ಕಾರ್ಯನೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ತಲುಪಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ಧನ್ಯವಾದಗಳು ಸರ್.